ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಆಗಲೇಬೇಕು 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 ಸಹಿಸುವುದಿಲ್ಲ 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 ಸಂಗೊಳ್ಳಿ ರಾಯಣ್ಣನಿಗೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ರಾಯಣ್ಣನ ಮೂರ್ತಿ ಆಗಲೇಬೇಕು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಅಗಲಿಸಬೇಡಿ 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 ಮಲತಾಯಿ ಧೋರಣೆ ಸ್ವಾಮಿ ನಿಷ್ಠೆಗೆ ಹೆಸರುವಾಸಿಯಾದಂತಹ ಸಂಗೊಳ್ಳಿ ರಾಯಣ್ಣರಿಗೆ ಅಗಲಿಸಬೇಡಿ 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 ಚೆನ್ನಮ್ಮ ರಾಯಣ್ಣರ ಅವರನ್ನ ಅಗಲಿಸಬೇಡಿ ಚೆನ್ನಮ್ಮ ರಾಯಣ್ಣ ಅಗಲಿಸಬೇಡಿ ಚೆನ್ನಮ್ಮ ರಾಯಣ್ಣ ಅಗಲಿಸಬೇಡಿ ಸಂಗೊಳ್ಳಿ ರಾಯಣ್ಣರಿಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗಲೇಬೇಕು ಆಗಲೇಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ ತಾರತಮ್ಯ ಮಾಡಬೇಡಿ. ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ರಾಯಣ್ಣ ಮತ್ತು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೆಚ್ಚದಿಂದ ಹೋರಾಟ ಮಾಡುವಂಥ ಇತಿಹಾಸ ಇದೆ. ಅಂಥ ಒಂದು ದೇಶಕ್ಕಾಗಿ ಹೋರಾಡುವಂಥ ವೀರ ಮಾತೆಯ ತಾಯಿ ಚೆನ್ನಮ್ಮನ ಪ್ರತಿಮೆ ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗ್ತಾಯಿರೋದು ಭಾಳ ಸಂತೋಷ, ಅದು ನಮಗೆಲ್ಲ ಹೆಮ್ಮೆ ವಿಚಾರ. ಅದರ ಜೊತೆಗೆ ಅವ್ರ ಜೊತೆ ತಾಯಿ ಮತ್ತು ಮಗನ ಹಾಗೆ ಹೋರಾಡುವಂಥ ಧೀರ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಅಪಮಾನ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಯಾಕಂದರೆ ತಾಯಿಯ ಪಕ್ಕ ಚೆನ್ನಮ್ಮನ ಪಕ್ಕದಲ್ಲೇ ರಾಯಣ್ಣನ ಪ್ರತಿಭೆ ಮಾಡಬೇಕು ಅಂತ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಎಲ್ಲ ಬೇಡಿಕೆಗಳನ್ನು ಧಿಕ್ಕರಿಸಿ ಇವತ್ತು ಓಪನಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಅದರರ್ಥ ಇದರಲ್ಲಿ ಮತ ಬ್ಯಾಂಕ್ ಕೂಡ ಇದೆ ಅಂತ ನಮಗೆ ಸ್ಪಷ್ಟ ಅನ್ನಿಸ್ತದೆ. ಏನು ಮುಚ್ಚಿಡುವಂಥದ್ದು ಏನಿಲ್ಲ. ಈಗಿನ ರಾಜಕಾರಣ ದಿಲ್ಲಿನಲ್ಲಿ ಏನು ನಡೀತಿದೆ ಅನ್ನೋದನ್ನು ಸಣ್ಣ ಅಲ್ಲಿ ಹಳ್ಳಿನಲ್ಲಿ ಕಟ್ಟಿ ಮೇಲೆ ಕುಂತವರು ಚಾದಂಗಡಿಯಲ್ಲಿ ಕುಂತಂಥವ್ರು ಹೇಳ್ತಾರೆ. ಯಾಕೆಷ್ಟು ಮುತುವರ್ಜಿ ಚೆನ್ನಮ್ಮನ ತೋಳ್ತಾ ಇದ್ದಾರೆ, ಯಾಕೆಷ್ಟು ನಿಷ್ಕಾಳಜಿ ರಾಯಣ್ಣಿಗೆ ನಡೀತಾ ಇದೆ ಅಂತ ಗೊತ್ತಿದೆ. ಯಾಕಂದರೆ ಇವರೆಲ್ಲಿ ಹೋಗ್ತಾರೆ ತಗೋ, ರಾಯಣ್ಣಗಪ್ಪ ಅನ್ನೋರು ಯಾರು ಕೇಳೋರು, ಇವ್ರು ಎಲ್ಲಿ ಹೋಗ್ತಾರೆ ನಮ್ಮನ್ನು ಬಿಟ್ಟು ಅನ್ನೋಂಥ ಒಂದು ವಿಚಾರ. ಅದಕ್ಕಾಗಿ ಇದು ನಮ್ಮ ವೈಯಕ್ತಿಕವಾಗಿ ಅಪಮಾನ ಮುಜುಗರ ಆದರೆ ಸಹಿಸ್ಬೋದು. ಇದು ರಾಯಣ್ಣಗಾದ ಅಪಮಾನವನ್ನು ಮುಜುಗರನ್ನು ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಇಡೀ ಕೇವಲ ಒಂದು ಸಮಾಜ ಅಲ್ಲ, ಇಡೀ ಇವರು ನಾಡಿನ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು. ರಾಯಣ್ಣಗಾದ ಅಪಮಾನವನ್ನು ನಾವು ಯಾವ ಕಾಲಕ್ಕೂ ಸಹಿಸೋದಿಲ್ಲ. ಬರುವ 9ನೇ ತಾರೀಕು ಜನವರಿ 9 ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವತ್ತು ಇದನ್ನು ಓಪನಿಂಗ್ ಬರ್ತಾ ಇದ್ದಾರೆ. ಅವರಲ್ಲಿ ಕೂಡ ನಿಮ್ಮ ಮೂಲಕ ನಾವು ವಿನಂತಿ ಮಾಡ್ತೇವೆ, ಎಲ್ಲ ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತೇವೆ, ಅವತ್ತು ವಿಜೃಂಭಣೆಯಿಂದ ತಾಯಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಆಗಲಿ. ಅದೇ ದಿನ ವೀರ ಧೀರ ಕ್ರಾಂತಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಭೂಮಿ ಪೂಜೆ ಕೂಡ ಆಗಲಿ ಅನ್ನೋಂಥದ್ದು ನಮ್ಮ ಹಕ್ಕೊತ್ತಾಯ. ಒಂದು ವೇಳೆ ನಮ್ಮ ವಿನಂತಿಯನ್ನು ಧಿಕ್ಕರಿಸಿ ನಮಗೇನಾದರೂ ಅವತ್ತು ಭೂಮಿ ಪೂಜೆ ಆಗದೆ ಹೋದರೆ ಎಲ್ಲ ರಾಯಣ್ಣನ ಅಭಿಮಾನಿಗಳು ಸೇರಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ನಿರ್ಧಾರ ಮಾಡ್ತೇವೆ. ನಿಮ್ಮ ಸರ್ ಹೆಸರು ಹೇಳ್ರಿ. ನಾನು ಸೋಮನಾಥ್ ಕಳ್ಳಿಮನಿ, ಅಹಿಂದ ಮುಖಂಡ ಬಿಜಾಪುರ. KSRTC ಬಸ್ ಸ್ಟ್ಯಾಂಡ್ ಇವತ್ತಿನ ದಿವಸ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ಚೆನ್ನಮ್ಮನ ಸರ್ಕಲ್ ಉದ್ಘಾಟನೆ 9ನೇ ತಾರೀಕಿಗೆ ಉದ್ಘಾಟನೆ ಮಾಡಬೇಕಂತಂದು ಮಾನ್ಯ ಜಿಲ್ಲಾ ಸಚಿವರು ಹಾಗೂ ಶಾಸಕರು ಎಲ್ಲರೂ ಕೂಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನು ಅವರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ. ನಾಳೆ ಎಲ್ಲ ಸಚಿವರು ಇಲ್ಲಿ 9ನೇ ತಾರೀಕಿಗೆ ಬರ್ತಿದ್ದಾರೆ. ಅದರ ಸಲುವಾಗಿ ಅದು ಬರೋಕ್ಕಿಂತ ಮುಂಚೆ ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕೂಡ ಪೂಜೆ ಆಗಬೇಕಂತಂದು ನಮ್ಮ ವಿಜಯಪುರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಇದು ಆಗಲೇಬೇಕು. ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನೊಳಗೆ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಈಗ ಚೆನ್ನಮ್ಮ ಮೂರ್ತಿನೂ ಆಯಿತು, ಅವಾಗೇ ನಾವು ಕೊಟ್ಟೆವು ಮನವಿ ರೀ. ಆ ದಾಖಲಾತಿ ಇದು ಅದಾವೆ ನಮ್ಮ ಕಡೆ ಕೊಟ್ಟಿದ್ದೀನಿ ಹಿಂದಕ್ಕೆ. ಅವ್ರು ಏನೋ ಮಾಡ್ತಾರತ್ತ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ಹಿಂದೆ ಮಾಡ್ತಾರ ಮುಂದೆ ಮಾಡ್ತಾರತ್ತ ನಾವು ಇಲ್ಲಿ ತನಕ ಕಾಯ್ಕೋತ ಬಂದೆವು. ಆದರೂ ಕೂಡ ಇಲ್ಲಿ ತನಕ ಮಾಡಲಿಲ್ಲ. ಕಡೆಗೆ ಚೆನ್ನಮ್ಮನ ಒಂದೇ ಮಾಡಿದ್ರು,
ತಾರತಮ್ಯ ಮಾಡ್ದಂಗೆ ಆಯ್ತು ಇದು ಜಿಲ್ಲಾದಾಗ. ಮತ್ತು ಹೇಳ್ತೀರಿ ತಾಯಿ ಸಂಬಂಧ ರಾಣಿ ಚೆನ್ನಮ್ಮನ ಮಗ ಬಲಗಾಯಿ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀರಿ. ಇವು ಯಾಕೆ ತಾರತಮ್ಯ ಮಾಡ್ತೀರಿ ನೀವು? ಹೇಳೋದೊಂದು ಮಾಡೋದೊಂದು. ನಿಮ್ಗೆ ಎಷ್ಟು ಅಸಹ್ಯ ಆಗ್ತದೆ. ಈಗ ಜಿಲ್ಲಾ ಒಳಗೆ ಚೆನ್ನಮ್ಮನ ಒಂದೇ ಉದ್ಘಾಟನೆ ಮಾಡಾಕತ್ತೀರಿ, ಜಿಲ್ಲಾ ಒಳಗೆ ರಾಯಣ್ಣ ಅಂತ ಕೇಳಾಕತ್ತಾರೆ. ಸಾಕಷ್ಟು ಜನ ವಿರೋಧ ಮಾಡಾಕತ್ತಾರೆ. ಜನನೂ ಕೇಳಾಕತ್ತಾರೆ ಯಾಕೆ ಮಾಡೋಲಾಗ್ಯಾರ, ಅದನ್ನು ಮಾಡ್ಲಿಕ್ಕೆ ಬೇಕು ಅಂತಂತ. ಎಲ್ಲ ನಮ್ದು ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯದವರು ಹೇಳ್ತಾರೆ. ಎಂ ಬಿ ಪಾಟೀಲ್ಗೆ ಶಾಸಕರಿಗೆ ಹೋಗಿ ಇದ್ರ ಬಗ್ಗೆ ಹೇಳಿದಾರೆ, ಹಿಂಗೆ ಒಂದೇ ಮಾಡಿದ್ದೇವೆ ಅವ್ರು ತಿಳ್ಕೊಬೇಕ್ರಿ ಇದ್ರ ಬಗ್ಗೆ. ಹೇಳೋದೇನದ ಅಲ್ಲ, ನೀವೊಂದು ಮಾಧ್ಯಮದ ಜೊತೆ ಮಾತಾಡ್ತೀರಿ ಅಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಸಾಕಷ್ಟು ಬಾರಿ ನೀವು ಚೆನ್ನಮ್ಮನ ಬಲಗಾಯಿ ಬಂಟ ರಾಯಣ್ಣ ಅಂತ ಹೇಳ್ಕೊತ ತಿರುಗಾಡ್ತೀರಿ. ಅದನ್ನ ಯಾಕೆ ನೀವು ಮಾಡ್ತೀರಿ? ನಾಟಕ ನಿಮ್ಮದು ಇದನ್ನಿಂದ ಅಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ಒಂದು ಸಣ್ಣ ಕೂಸು ಹೇಳಿದ್ರು ರಾಯಣ್ಣನ ಮಗ ಯಾರಪ್ಪ ಅಂತಂದ್ರೆ ಚೆನ್ನಮ್ಮ ಅಂತ ರಾಯಣ್ಣ ಅಂತ ಹೇಳಿ ಹೇಳ್ತಾರೆ. ನಿಮ್ಗೆ ಯಾಕೆ ಗೊತ್ತಾಗಿಲ್ಲ ಅವೆಲ್ಲ? ನಾವು ಹೇಳ್ಬೇಕಾ ನಿಮಗೆ ತಿಳಿಯಂಗಿಲ್ಲ? ಓಡ್ಬೇಕಾದ್ರೆ ಅವಾಗೆಲ್ಲ ಮಾತಾಡೋಕೆ ಚೆನ್ನಮ್ಮನ ಮಗ ರಾಯಣ್ಣ ಅಂತ ಹೇಳ್ಕೊತ ತಿರುಗಾಡ್ತೀರಿ. ಯಾಕೆ ಹೇಳ್ತೀರಿ? ಮತ್ತು ತಾರತಮ್ಯ ಮಾಡೋದಿತ್ತಂದ್ರೆ ಯಾಕೆ ಹೇಳ್ತೀರಿ ನೀವು? ಇದೆಲ್ಲ ಹೇಳ್ಬಾರ್ದು. ಇವೆಲ್ಲ ನೋಡ್ರಿ, ಜನರಿಗೆ ತೋರಿಸೋದೊಂದು ಅದೇನಂತಾರಲ್ಲ, ಖಾನಿಗೆ ತಲಕ ದಿಕಾನಿಗೆ ಅಲಕತ್ತ ಅಂತೀನಿ. ಆ ಟೈಪ್ ಮಾಡೋಕೆ ಹೋಗ್ಬೇಡ್ರಿ. ಈ ದಯವಿಟ್ಟು ನಾಳೆ ನೀವು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಬೇಕು. ಈ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವತ್ತೇ ಗುದ್ಲಿ ಪೂಜೆ ಆದ್ರೆ ನಮ್ಮದು ತಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಮುಂದೆ ದೊಡ್ಡ ಹೋರಾಟ ಇದು ಅಷ್ಟೇ ಅಲ್ಲ, ಇಡೀ ರಾಯಣ್ಣನ ಅಭಿಮಾನಿ. ನಮ್ಮ ಒಂದೇ ಜಾತಿಗೆ ಸೀಮಿತ ಅಲ್ಲ, ಅವರು ಎಲ್ಲ ಜಾತಿಗೂ ಸೀಮಿತ ಅದಾರ. ಇದು ಎಲ್ಲದು ಮುಂದಿನ ದಿನಮಾನ ಒಳಗೆ ಎಲ್ಲರೂ ಹೋರಾಟ ಮಾಡಕ್ಕೆ ತಯಾರದಾರ. ದೊಡ್ಡ ಹೋರಾಟ ಆಗ್ತದೆ. ಅದಕ್ಕೆ ನಾವು ಎಚ್ಚರಿಕೆ ಕೊಡತ್ತೀವಿ ಇವತ್ತು ಶಾಸಕರಿಗೆ, ಸಚಿವರಿಗೆ. ನಿಮ್ಮ ಹೆಸರು? ವಿಜಯಪುರ ನಗರ ಘಟಕ ಕುರುಬರ ಸಂಘ ಅಧ್ಯಕ್ಷರು ರಾಜು ಕಪ್ಪುಡಪ್ಪ ಅಂತ. ಸಂಗೊಳ್ಳಿ ರಾಯಣ್ಣರ ಇವತ್ತು ಇಲ್ಲೊಂದು ಮೂರ್ತಿಯನ್ನು ಇವ್ರು ಮಾಡಬೇಕಾಗಿತ್ತು. ಆದರೆ ಕೆಲವು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕೆಟ್ಟ ವಾತಾವರಣ ಇದೆ. ಯಾಕಂದರೆ ಇವರೆಲ್ಲ ನಮ್ಮ ಮತಗಳನ್ನು ಮಾತ್ರ ಪಡೀಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಇದ್ರು ತಾಯಿ ಮಕ್ಕಳ ಸಂಬಂಧ ಅಂತ ಹಿಂಗೆಲ್ಲ ಹೇಳ್ತಾರೆ. ಬಟ್ ಇವತ್ತು ಮೂರ್ತಿ ಮಾಡುವ ಹೊತ್ನಾಗ ಅವ್ರಿಗೆ ಯಾಕಿದು ಅವ್ರ ಗಮನಕ್ಕೆ ಬರಲಿಲ್ಲ ಅಂತ ನಮಗೆ ಒಂದು ಬೇಸರದ ಸಂಗತಿ. ಮತ್ತು ನಮ್ಮನ್ನು ಕೇವಲ ಇವರು ಮತ ಬ್ಯಾಂಕಾಗಿ ಯಾಕೆ ಪರಿವರ್ತನೆ ಮಾಡ್ಕೊಂಡಾರು ಗೊತ್ತಿಲ್ಲ. ಬರೋ ದಿನಗಳಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ ಮತ್ತು ಏನು ಪ್ರಜ್ಞಾವಂತ ನಮ್ಮಲ್ಲಿ ಜ್ಞಾನಿಗಳದಾರ, ಸಾಕಷ್ಟು ಜ್ಞಾನಿಗಳು, ಈ ಸದ್ಯನ ಶಿಕ್ಷಿತ ವರ್ಗ ಇದೆ ನಮ್ಮಲ್ಲಿ. ಈ ಹಿಂದಿನ ಕಾಲದಾಗ ಏನಿತ್ತು ಆ ಥರ ಅಶಿಕ್ಷಿತ ಒಂದು ವರ್ಗ ನಮ್ಮಲ್ಲಿ ಇಲ್ಲ. ನಾವು ಸಾಕಷ್ಟು ಮೇಲೆ ಎತ್ತರಕ್ಕೆ ಹೋಗಿದ್ದೀವಿ, ರಾಜಕಾರಣದಲ್ಲೂ ಇದ್ದೀವಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲ ಇದ್ದು ಕೂಡ ನಮ್ಮ ಜೊತೆ ಇವರು ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾರೆ. ಈ ಬರೋ ದಿನಗಳಲ್ಲಿ 8 ಏನು ಶಾಸಕರದಾರಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು, ಇವರಿಗೆ ಈ ಥರ ಚುರುಕು ಮುಟ್ಟಿಸ್ಬೇಕು. ಇವ್ರು ಹೊಳ್ಳಿ ಕನಸಿನಾಗ ಹೆಂಗೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣವ್ರ ಕನಸಿನಾಗ ಸಿಂಹದ ಜೊತೆ ಕಾಣ್ತಿದ್ರಲ್ಲ, ಅವರಿಗೆ ನಮ್ಮ ಒಂದು ಸಮಾಜನೂ ಹಾಗೆ ಕಾಣಬೇಕು. ಆ ಮಟ್ಟಕ್ಕೆ ನಾವು ಚುರುಕು ಮುಟ್ಟಿಸ್ಬೇಕಂತೇಳಿ ನನ್ನ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಸ್ವಾಮಿನಿಷ್ಠಿಗೆ ಮೊದಲು ಅಂದ್ರೆ ಸಂಗೊಳ್ಳಿ ರಾಯಣ್ಣರ ಹೆಸರು ಬರ್ತದೆ. ಅದರ ನಂತರ ಏನದ ನಮ್ಮ ಒಂದು ಇದು ಛಬಿ ಏನದಂದ್ರೆ ಕೂತ್ರ ಕುರುಬ ನಿಂತರ ಕಿರುಬ ಅಂತ ಈ ಒಂದು ನಾವು ಛಬಿ ತೋರಿಸ್ತೀವಿ. ಬಟ್ ಕೆಲವೊಂದು ನಮ್ಮವ್ರು ಏನದಲ್ಲ, ರಾಜಕಾರಣಿಗಳು ಕೈಗೊಂಬೆಗೆ ಆಟ ಆಡತ್ತಾರಲ್ಲ, ಕೆಲವೊಂದು ಸಣ್ಣ ಚಿಲ್ಲರೆಯ ಕಾಸಿಗಾಗಿ ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನಾವು. ಅದನ್ನು ಬಿಟ್ಟಾಗ ಮಾತ್ರ ನಮ್ಮ ಸಮಾಜಕ್ಕೂ ಹೆಸರು ಬರ್ತದೆ. ನಮ್ಮ ಆಗಿ ಹೋದಂಥ ಮಹನೀಯರೇನು ಆಗಿ ಹೋಗ್ಯಾರಲ್ಲ, ಈಗ ಸಮಾಜದ ದೊಡ್ಡ ದೊಡ್ಡ ಹೆಸರುವಾಸಿ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ನಮ್ಮ ಕನಕದಾಸರಾಗಿರ್ಬೋದು, ಇವರೆಲ್ಲ ನೋಡ್ರಿ ದಾಸ ಶ್ರೇಷ್ಠರಾಗಿ ಕನಕದಾಸರಿದ್ದರು. ಇದು ನಮ್ಮ ಸಮಾಜದ ಕೊಡುಗೆನೇ. ಆದರೆ ನಾವು ಸಮಾಜದ ಹೆಸರು ಹೇಳೋಕತ್ತಿಲ್ಲ, ಬಟ್ ತಾಯಿ ಮಗಳನ್ನ ಅಗಲಿಸ್ಬೇಡ್ರಿ ಅನ್ನೋದು ಒಂದು ನಮ್ಮ ವಾದದ. ಈಗಾಗಲೇ ಸಾಕಷ್ಟು ನಾವು ಮನವಿ ಕೊಟ್ಟರು ಕೂಡ ಅದನ್ನು ಅವ್ರು ಯಾಕತ್ತ ಮಲ್ತಾಯಿ ಧೋರಣೆ ಮಾಡಕತ್ತಾರೋ ಏನು, ಯಾವ ಒಂದು ಜಾತಿಗೆ ಸೀಮಿತ ಆಗಿ ಆ ಒಂದು ಜಾತಿನ ಓಲೈಕೆ ಮಾಡೋ ಸಂಬಂಧ ಈ 8 ಮಂದಿಯನ್ನು ಶಾಸಕರು ಮಾಡಕತ್ತಾರೆ. ಈ ಒಂದು ಕೆಟ್ಟ ಕೃತ್ಯ ಇದು ಮಾಡಬಾರ್ದು. ರಾಜಕಾರಣದಾಗ ಇರೋರಿಗೆ ಎಲ್ಲ ಜಾತಿ ಒಂದೇ. ಈಗ ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಿಂದ ವರ್ಗದ ಮಹಾನಾಯಕ, ಮುಂಚೂಣಿ ನಾಯಕ ಕಾಯಂ ಅವರೇ ಇರಲಿ ಸಿ ಎಮ್ ಅನ್ನೋ ಮಟ್ಟಕ್ಕೇನು ಮಾತಾಡ್ತೀವಲ್ಲ, ಯಾಕೆ ಮಾತಾಡ್ತೀವಿ ಅಂದ್ರೆ ಅವ್ರೊಳಗೆ ಸಹಿಷ್ಣುತ ಭಾವನೆ ಅದ. ನಮ್ಮ ಕುಲ ಶ್ರೇಷ್ಠ, ಆ ಕುಲ ಶ್ರೇಷ್ಠ ಕನಿಷ್ಠ ಹಿಂಗಿಲ್ಲ. ಇಲ್ಲಿ ಏನು ಮಾಡಕತ್ತಾರೆ ಈ ನಮ್ಮ 8 ಮಂದಿ ಈ ಜಿಲ್ಲೆ ಶಾಸಕರು, ಇದು ನೀಚತನದ ಪರಮಾವಧಿ ಅದ. ಇದು ಇವರು ಇವತ್ತು ತಿಳ್ಕೊಲಿಲ್ಲ ಅಂದ್ರೆ ಮುಂದೆ ಬರೋ ಇಲೆಕ್ಷನ್ನಾಗ ಅವ್ರು ಖಂಡಿತವಾಗಿ ಪಾಠ ಕಲಿತಾರೆ. ಅದನ್ನು ಕಲಿಸುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಇದು ಇನ್ನು ಬರೋ 9/1/26 ಮಾನ್ಯ ಮುಖ್ಯಮಂತ್ರಿಗಳೇನು ಬರೋರದಾರ, ಅವತ್ತು ಅಡಿಗಲ್ಲ ಸಮಾರಂಭ ಆಗ್ಬೇಕನ್ನೋದು ನಮ್ಮ ಇಡೀ ಸಮಾಜದ ಮತ್ತು ನಮ್ಮ ಈ ಹೋರಾಟದ ಧ್ಯೇಯೋದ್ದೇಶ ಇದಾಗಿದೆ. ಇದನ್ನು ಅವ್ರು ಮಾಡಲೇಬೇಕು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಅಂತ ಮಾಡಬಾರ್ದು ಸರ್. ನಾವು ಆಗಿದೆ ಕೆಟ್ಟ ಉದ್ದೇಶ. ನಮ್ಮ ಸಮಾಜಕ್ಕೆ ಕೇವಲ
ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಂಥ ಈ ಏನು 8 ಜನ ಅದರ ಮುಂದೆ ಬರೋ ಇಲೆಕ್ಷನ್ಗೆ ಅವ್ರ ಮನೆ ಬಾಗಿಲಿಗೆ ಬರಲಿ, ಅವ್ರಿಗೆ ತಕ್ಕ ಉತ್ತರ ಕೊಡಲಿಲ್ಲ ಅಂದ್ರೆ ಅದು ಮಾತು ಬೇರೆ ಇದೆ. ನಮ್ಮ ಕಡೆ ದಾಖಲೆಗಳು ಕೊಟ್ಟು ಅವರಿಗೆ ನಾವು ಕಲಿಸೋ ಪಾಠ ಭಾಳಷ್ಟಿದೆ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ. ಆದ್ರೆ ಇದೇನದ ಇತಿಹಾಸನ ನೀವು ಕೆಡಿಸ್ಬೇಡ್ರಿ. ಯಾಕಂದ್ರೆ ಅವ್ರನ್ನ ತಾಯಿ ಮಗ ಅಂತ ಬಿಂಬಿಸ್ಯಾರ ಮತ್ತು ಅವ್ರು ಅದೇ ಥರ ಸ್ವಾಮಿ ನಿಷ್ಠೆಯನ್ನು ಕಾಪಾಡ್ಕೊಂಡು ಬಂದಾರ ಅಂತ ಬ್ರಿಟಿಷರಿಗೆ ಕೇಳಿಲ್ಲ ಅವರು. ಈಗ ಇವ್ರು ನಮ್ಮ ಸೆಕೆಂಡ್ ಬ್ರಿಟಿಷ್ ಹಾಕಾರ ರಾಜಕಾರಣಿಗಳು ನಮಗೆ ಸಾಧ್ಯ ಇಲ್ಲ. ಅದು ಇವರು ತಮ್ಮ ಒಂದು ಛಬಿ ಚೇಂಜ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೇ ಆಗಬೇಕು. ಆಗದೆ ಹೋದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಎದುರಿಸಬೇಕಾಗ್ತದೆ. ಮೂರ್ತಿ ನನ್ನ ಹೆಸರು ಅಶೋಕ್ ಸೇನಪ್ಪ. ಹೆಸರು ಅಂತ ವಿನಂತಿ ಮಾಡಿದ್ದೀವಿ, ಹೆಸರು ಕೂಡ ಇರಲಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ 9ರಂದು ನಡೆಯುವ ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆಗೆ ಕೇಳಿ ಭಾಳ ಸಂತೋಷವಾಯಿತು. ಅದೇ ಥರನೇ ಒಂಥರ ದುಃಖನೂ ಆಯಿತು. ಯಾಕಂದರೆ ಸುಮಾರು ವರ್ಷದಿಂದ ಐತಿಹಾಸಿಕ ಇರುವಂಥ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಬಾಂಧವ್ಯವನ್ನು ಬಿಜಾಪುರ ಜಿಲ್ಲೆಯ ಜನತೆ ಮತ್ತೊಮ್ಮೆ ತಾರತಮ್ಯ ತೋರಿಸಿ ರಾಣಿ ಚೆನ್ನಮ್ಮ ಮೂರ್ತಿಯನ್ನು ಅಷ್ಟೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ರಾಯಣ್ಣನ ಮೂರ್ತಿ ಕೈ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಮ ಜಿಲ್ಲೆಗೆ ಶೋಭೆ ತರೋದಿಲ್ಲ. ಒಂದು ನಾವು ಮನವಿ ಮಾಡ್ತೀನಿ, ಈ ಏನು ಆಯೋಜಕರು ಈ ರಾಣಿ ಚೆನ್ನಮ್ಮ ಸಮಿತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ವಿನಂತಿ ಮಾಡ್ತೀನಿ, ದಯಮಾಡಿ ತಾವು ಈ ರಾಯಣ್ಣ ಮೂರ್ತಿ ಮಾಡಿ ಎರಡೂ ಕೂಡಿ ದೊಡ್ಡ ಪ್ರಮಾಣವಾಗಿ ವಿಜೃಂಭಣೆಯಿಂದ ಮಾಡಿದರೆ ನಮ್ಮ ಆಲ್ಮತ ಸಮಾಜಕ್ಕೂ ಹಾಗೂ ರಾಯಣ್ಣನ ಅಭಿಮಾನಿ ಏನು ಭಕ್ತರ ರಾಜ್ಯ ಹಾಗೂ ದೇಶದಲ್ಲಿದ್ದಾರೆ, ದೇಶಪ್ರೇಮಿ, ಅವ್ರಿಗೆ ಬಹಳ ಸಂತೋಷ ಆಗ್ತೈತೆ. ಯಾಕಂದರೆ ನೀವು ಈಗ ಇಲ್ಲಿ ಒಂದು ಅಗಲಿಸಿದ್ರಂದ್ರೆ ಜಿಲ್ಲಾ ತಾಲೂಕು ತುಂಬ ಎಲ್ಲ ಕಡೆ ಕೂಡ ಅದೇ ಥರ ಮಾಡ್ಲಿಕ್ಕೆ ಜನಗಳು ಹೋಗ್ತಾರೆ. ಹಾಗಾಗಿ ನಾವು ಒಂದೇ ಒಂದು ಮನವಿ ಮಾಡ್ಕೋತೀನಿ, ದಯಮಾಡಿ ತಾವು ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಎರಡೂ ಸೇರಿಕೊಂಡು ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರೆ ತಮ್ಮ ಆಲ್ಮತ ಸಮಾಜ ಒಂದೇ ಅಲ್ಲ, ಸಂಗೊಳ್ಳಿ ರಾಯಣ್ಣ ಏನು ಭಕ್ತರದಾರೆ ಎಲ್ಲರೂ ತಮ್ಮ ಋಣದಲ್ಲಿ ಇರ್ತಾರಂತೇಳಿ ನಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಏನು ಈ ಸಮಿತಿ ಐತಿ ಅವ್ರಿಗೂ ಕೂಡ. ಯಾಕಂದರೆ ಇನ್ನೊಂದು ಹೇಳ್ಬೇಕಂದ್ರೆ ರಾಜಕಾರಣಿಗಳು ತಮ್ಮ ಇಲೆಕ್ಷನ್ ಟೈಮ್ನಲ್ಲಿ ಏನಂತಾರೆ, ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ಇಬ್ಬರು ಕೂಡಿದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತಾರೆ, ಮತ್ತು ಓಟ್ ಹಾಕ್ಲಿಕ್ಕೆ ಕುರುಬರನ್ನ ಕರ್ಕೊಂಡು ಬರ್ತಾರೆ. ಹಾಗಾಗಿ ನಾನು ಒಂದು ವಿನಂತಿ ಮಾಡ್ತೀನಿ, ಸಂಗೊಳ್ಳಿ ರಾಯಣ್ಣನ ಯಾಕೆ ಮರಿತೀರಿ ಇಂಥ ಇದರಲ್ಲಿ? ಈಗ ನಗರ ಶಾಸಕರದಾರ, ಹಾಲು ಮತಕ್ಕೆ ಅದು ಮಾಡಿ ಇದು ಮಾಡಿ ಅಂತಾರೆ. ಒಂದು ದಿವಸ ಈ ಮೂರ್ತಿ ಬಗ್ಗೆ ಅವ್ರು ಯಾವಾಗೂ ಚಕ್ರ ಎತ್ತಿಲ್ಲ, ಯಾಕೆ ಇದನ್ನು ಬಿಟ್ಟಾರ? ಇಂಥವು ಯಾಕೆ ಅವ್ರು ಇದು ಮಾಡಲ್ಲ, ಯಾಕೆ ಅಗಲಿಸ್ತಾರ? ಕರೆದು ತಮ್ಮ ಸಮಾಜದವ್ರು ಯಾರು ಮುಖಂಡ್ರು ಯಾರು ಮಾಡ್ಲತ್ತಾರ ಅವ್ರು ಹೇಳ್ಬೇಕು, ನೋಡಪ್ಪ ಎರಡೂ ಕೂಡಿ ಸಂಗೊಳ್ಳಿ ರಾಯಣ್ಣಂದು ಮತ್ತು ಚೆನ್ನಮ್ಮ ತಾಯಿ ಮಗ ಇದ್ದಾಗೆ ಬಾಂಧವ್ಯ ಐತಿ, ಅದನ್ನು ಮಗರ ಅವ್ರದ್ದು ಮಾಡೋಣ ಅಂತೇಳಿ ಇವರು ಜಿಲ್ಲಾದ ಒಂದು ಸಮಿತಿಗೆ ಹೇಳಬೇಕಾಗಿತ್ತು. ನಾ ಇಂಥವಕ್ಕೆ ಭಾಳ ದುಃಖ ಅನ್ನಿಸ್ತೈತಿ. ಹಾಗಾಗಿ ನಾವು ಒಂದು ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲಾ ಸಚಿವರಲ್ಲಿ ಆದಷ್ಟು ಬೇಗ ನಮ್ಮ ರಾಯಣ್ಣ ಮೂರ್ತಿ ಮಾಡಿಸ್ರಿ ಅಂತೇಳಿ ನಮ್ಮ ಜಿಲ್ಲಾ ಸಮಾಜ ವತಿಯಿಂದ ಕೇಳ್ಕೊತೇವೆ. ಈಗ ನಾವು ಎಲ್ಲರಿಗೂ ಅವಾಗ ಸುಮಾರು ಅದು ಏನು ಸ್ಟಾರ್ಟ್ ಆಗೈತೆ ಅವಾಗಿನಿಂದನೂ ಕೇಳ್ಕೊತ ಬಂದೀವಿ. ಹಾಗಾಗಿ ನಾನು ನಮ್ಮ ಸಮಾಜದವ್ರು ಎಲ್ಲರೂ ಮನೆಗೆ ಹೋಗಿ ಕೊಟ್ಟಾರ ಮಾಡ್ರಿ ಅಂದ್ರೆ, ಅವಾಗ ಏನಂದ್ರೆ ಅವ್ರಿಗೆ ನಿಮ್ಗೆ ಬೇರೆ ಕಡೆ ಕೊಡ್ತೀವಿ, ಅಲ್ಲಿ ಇದು ಮಾಡ್ಯಾರ, ಇಂದಿರಾ ಕ್ಯಾಂಟೀನ್ ಮಾಡ್ಯಾರ ಅಂತೇಳಿ ಆಶ್ವಾಸನೆ ಕೊಟ್ಟರು. ನಾ ಅಂತೀವಿ ಈಗ ಉಳ್ಕಿದ ಟೈಮ್ದಾಗ ಎಲ್ಲಕ್ಕೂ ನೆನಪಾಗ್ತೀವಿ ನಾವು. ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮುಂಚಿನಲ್ಲಿ ರಾಯಣ್ಣ ಮಂದಿಗೆ ನಿಂದ್ರೆ ಸ್ವಲ್ಪ ಹಾಲ್ಮ ಸಮಾಜದವರು ಅಂತ ಅಂತಾರೆ. ಈ ಥರ ಇದನ್ನು ಯಾಕೆ ತಾರತಮ್ಯ ಮಾಡ್ತಾರೆ? ಇದನ್ನು ಕೊಡಲಿಲ್ಲ ಅಂದ್ರೆ ಮರಿಬೇಕೇನು? ಹಾಗಾದ್ರೆ ಈಗ ನಾವು ಮನವಿ ಕೊಟ್ಟಿಲ್ಲಪ್ಪ, ರಾಯಣ್ಣ ಇವ್ರು ನೆನಪಿಲ್ಲ, ದೇಶಕ್ಕಾಗಿ ಹೋರಾಡ ನಾವು ಅವ್ನು ಕರ್ಕೊಂಡು ಮಾಡಬೇಕಾಗಿತ್ತು. ಈಗ ನಿಮ್ಮ ಬೇಡಿಕೆ ಏನಿತ್ತು? ನಮ್ಮ ಬೇಡಿಕೆ ಏನಿದೆ, ಆದಷ್ಟು ಬೇಗ ರಾಯಣ್ಣ ಮೂರ್ತಿಯಲ್ಲಿ ಆಗಬೇಕು. ಆಗಲಿಲ್ಲ ಅಂದ್ರೆ ನಮ್ಮ ಸಮಾಜದವರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅದ್ರ ಪಕ್ಕನೇ ಆಗಬೇಕು. ಯಾಕಂದ್ರೆ ಅಗಲಿಸ್ಬೇಡ. ಈಗ ಮುಂದಿನ ಪೀಳಿಗೆಗೆ ನಾವು ಏನು ಉತ್ತರ ಕೊಡೋನು? ನಾವು ಭಾಷಣದಲ್ಲಿ ಹೇಳ್ತಿರ್ತೀವಿ ತಾಯಿ ಮಗನ ಸಂಬಂಧ ಐತೈತಿ, ಇಲ್ಲೆಲ್ಲ ಮತ್ತು ತಾಯಿ ಒಬ್ಬಬೇಕಾದ ಮಗ ಇಲ್ಲ ಅಂತ ಕೇಳ್ತಾರೆ ಜನ. ಹಾಗಾಗಿ ಅದನ್ನು ಬಂದಂಥ ಈ ಏನು ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತೆ ಅಂತೇಳಿ ನಾ ಈ ಸಚಿವರಲ್ಲಿ ನಾವು ನಮ್ಮ ಸಮಾಜದಿಂದ ಉಗ್ರ ಹೋರಾಟ ಅಂದ್ರೆ ಸಮಾಜ ಮುಖಂಡರು ಮೀಟಿಂಗ್ ಕರೆದು ಅದ್ರ ಮುಂದಿನ ಪರಿಣಾಮ ಏನು ಮಾಡಬೇಕು ಅಂತ ಅನ್ನೋದು ನಾವೊಂದು ಈ ನಿರ್ಣಯ ತಗೋತೀವಿ. ಅವತ್ತಿನ ದಿವಸ ಸಚಿವರು ಇವರು ಇವರು CM ಬರ್ತಾರೆ, DCM ಬರ್ತಾರೆ. ಅವ್ರ ಮುಂದೆ ಏನು ನಾವು ವಿಚಾರ ವ್ಯಕ್ತಪಡಿಸ್ತೀವಿ ಅವಾಗ ವಿಚಾರ ವ್ಯಕ್ತಪಡಿಸ್ತೀವಿ. ನಿಮ್ಮ ಹೆಸರು? ರಾಜು ಬಿರಾದರ್, ಹಾಲ್ಮ ಸಮಾಜದ ಮುಖಂಡರು.
ರಾಜ್ಯದ ಮುಖ್ಯಮಂತ್ರಿ ಬಿಜಾಪುರ ಜಿಲ್ಲೆಗೆ 9ನೇ ತಾರೀಕಿಗೆ ಬರುವುದು ನಿಶ್ಚಿತ ಆಗಿದೆ. ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಉದ್ಘಾಟನೆ ಜೊತೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡುವ ಸಲುವಾಗಿ ಭೂಮಿ ಪೂಜೆ ಮಾಡಬೇಕು. ಅವರು ಮಾನ್ಯ ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಎಲ್ಲ ಸಚಿವರುಗಳು ಹಾಗೂ ಶಾಸಕರು ಎಲ್ಲರೂ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡೋ ಸಲುವಾಗಿ ಭೂಮಿ ಪೂಜೆ ಮಾಡಬೇಕಂತೇಳಿ ನಮ್ಮ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾಗಿ ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ. ಮಲ್ಲಣ್ಣ ಶಿರ್ಷಾಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ. ನಮ್ಗೆ ಭಾಳ ಸಂತೋಷ ಹೆಮ್ಮೆ. ಅದ್ರ ಜೊತೆಗೆ ಸರ್ ಸ್ವತಂತ್ರ ಇತಿಹಾಸ ಮುಂದಿನ ಪೀಳಿಗೆಗೆ ಮುಂದುವರಿಬೇಕು, ಎಲ್ಲರಿಗೂ ಗೊತ್ತಾಗಬೇಕಂತ ನಮ್ದೆಲ್ಲ ಇಡೀ ರಾಯಣ್ಣನ ಅಭಿಮಾನಿಗಳದ್ದು ಏನೋ ಒಂದು ಬೇಡಿಕೆ ಇದೆ ಸರ್. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೊನ್ನೆ ಏನು 9ನೇ ತಾರೀಕು CM ಬರ್ತಾರೆ, ಅವಾಗ ಪೂಜೆ ಆಗಲಿ ಅಂತ ಗೊತ್ತಾಯ್ತು ಸರ್. ಇದನ್ನ ಮುಂಚೆಯಿಂದನೂ ನಾವು ಹೇಳ್ತಾ ಬಂದಿದ್ದೀವಿ ಸರ್. ಅದನ್ನ ನಮ್ಮ ಬೇಡಿಕೆಯನ್ನು ಧಿಕ್ಕರಿಸಿದ್ದಾರೆ. ಮನೆಗೆ ಅವಾಗ ಹೆಸರಿಡ್ರಿ ಅಂತಂದ್ರೆ ಹೆಸರು ಕೂಡ ಇರಲಿಲ್ಲ. ಆಲ್ರೆಡಿ ಅದನ್ನು ಕೂಡ ಸರ್ಕಾರದ ಆದೇಶ ಇದೆ, ಚೆನ್ನಮ್ಮನ ಹೆಸರಾಗಿ ನಮ್ಗೆ ಸಂತೋಷ ಆಗಲಿ. ಬಟ್ ಅದು ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಆಗಲಿ ಅಂತ ನಮ್ಗೆ ಇಲ್ಲಿ ಸರ್ ನಾವು ಇಬ್ಬರು ಅಗಲಿಸಬಾರ್ದು ಅಂತೇಳಿ ನಮ್ದೊಂದು. ಯಾಕಂದ್ರೆ ಈಗ ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹೇಳ್ಬೇಕು, ಅವ್ರಿಗೆ ಕತಿ ಹೇಳ್ಬೋದು. ಭಾಷಣದಲ್ಲಿ ರಾಜಕಾರಣಿ ಹೇಳ್ತಾರೆ ಚೆನ್ನಮ್ಮ ಮತ್ತು ರಾಯಣ್ಣ ತಾಯಿ ಮಗ ಅಂತ. ಮತ್ತು ಇಲ್ಲಿ ಬಂದಲ್ಲಿ ಬರೀ ಮೂರ್ತಿ ಒಂದೇ ಚೆನ್ನಮ್ಮ ಮೂರ್ತಿ ಇತ್ತಂದ್ರೆ ಅಲ್ಲಿ ನಮ್ಮ ಮಗ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನು ನಮ್ಗೆ ಹೇಳೋಕ್ಕೂ ಆಗೋದಿಲ್ಲ ಸರ್ ಯುವ ಪೀಳಿಗೆಗೆ. ಹಾಗಾಗಿ ತಮ್ಮಲ್ಲಿ ನಮ್ಮ ಸಮಾಜ ಹಾಲ್ಮತ ಮುಖಂಡರಿಂದ ಇದು ಮನವಿ ಸುಮಾರು ಐತೇಳಿ. ಜನಸಾಮಾನ್ಯರಲ್ಲಿ ಅದು ಒಂದು ಯಾವುದೇ ತೆರನಾದ ಇದು ಇಲ್ರಿ, ಭೇದ ಭಾವ ಇಲ್ಲ. ಆದ್ರೆ ರಾಜಕಾರಣಿಗಳ ಅದೊಂದು ವಿಶೇಷವಾಗಿ ಏನೋ ಒಂದು ಆಸಕ್ತಿ ತಗೊಂಡು ಬರೀ ಚೆನ್ನಮ್ಮನ ಒಂದು ಮೂರ್ತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ್ನು ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮೂಲಕ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಡೋದು. ತಾಯಿ ಮಗನನ್ನು ಅಗಲಿಸಬೇಡಿ, 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 ಅಗಲಿಸಬೇಡಿ. ಬೇಡ ಮೂರ್ತಿ ಆಗಬೇಕಲ್ಲಿ, ಅದನ್ನ ಡೈವರ್ಟ್ ಬೇಡ್ರಿ.